ಗುತ್ತಿಗೆ ಆಧಾರದ ನೌಕರಿಗಾಗಿ ಮಹಿಳಾ ಅಧಿಕಾರಿಯಿಂದ ಲಂಚವತಾರ ಲಂಚ ಪಡೆಯುತ್ತಿದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಲೇಡಿ ಆಫೀಸರ್. ಗದಗ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ರಫೀಕಾ ಹಳ್ಳೂರು ಕರ್ಮಕಾಂಡ ಈಗ ಬಯಲಾಗಿರುವಂತದ್ದು. ಲಂಚ ಪಡೀತಾ ಇದ್ದಂತಹ ಸಂದರ್ಭದಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಬಾಲಮಂದಿರದಲ್ಲಿ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಹಣದ ಬೇಡಿಕೆಯನ್ನ ಇಟ್ಟಿರ್ತಾರೆ ಈ ಲೇಡಿ ಆಫೀಸರ್. 30,000 ರೂಪಾಯಿ ಹಣಕ್ಕಾಗಿ ಬೇಡಿಕೆಯನ್ನ ರಫೀಕಾ ಹಳ್ಳೂರು ಇಟ್ಟಿದ್ರು. ಕೊನೆಗೆ 15,000 ರೂಪಾಯಿಗೆ ಡೀಲ್ ಕುದುರಿಸಿದ್ರು ಅಧಿಕಾರಿ. ಇದಾದ ನಂತರದಲ್ಲಿ ಹಣ ಕೊಡಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ಏಜೆನ್ಸಿ ಮೂಲಕ ಹಣ ಪಡೆಯಲು ಮುಂದಾಗಿದ್ದ ಜಿಲ್ಲಾ ಮಟ್ಟದ ಅಧಿಕಾರಿ ಡ್ರೈವರ್ ಮೌಲಾನಾನಿಂದ 15,000 ರೂಪಾಯಿ ಪಡೆಯುವಾಗ ಲೋಕಾಯುಕ್ತ ಡಿವೈಎಸ್ಪಿ ಲೋಕೇಶ್ಗೆ ಲಾಕ್ ಆಗಿದ್ದಾರೆ. ಅವರ ನೇತೃತ್ವದಲ್ಲಿ ದಾಳಿಯೂ ಆಗಿದೆ. ಇವರ ಲಂಚದ ಕರ್ಮಕಾಂಡದ ಬಗ್ಗೆ ಈಗ ಲೋಕಾಯುಕ್ತ ಸೂಕ್ತ ತನಿಖೆಯನ್ನ ನಡೆಸಿ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯದಲ್ಲಿ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೆಲಸಕ್ಕೆ ತಗೋತಾ ಇದ್ರು, ಕರ್ತಿದ್ರು. ಈ ಸಂದರ್ಭದಲ್ಲಿ ಆ ಕೆಲಸ ಯಾರಿಗೋ ಒಬ್ರಿಗೆ ಸಿಗಬೇಕು ಅಂತಂದ್ರೆ ನೀವು ನನಗೆ ಲಂಚವನ್ನ ನೀಡಬೇಕು ಅನ್ನೋದಾಗಿ ಲಂಚದ ಬೇಡಿಕೆಯನ್ನ ಇಟ್ಟಿದ್ರು. 30,000 ರೂಪಾಯಿಯ ಲಂಚದ ಬೇಡಿಕೆಯನ್ನ ಮೊದಲಿಗೆ ರಫೀಕಾ ಇಟ್ಟಿರ್ತಾರೆ. ಬಳಿಕ 15,000 ಡೀಲ್ ಆಗಿರುತ್ತೆ. 15,000 ತಗೋತಿದ್ದಂತಹ ಸಂದರ್ಭದಲ್ಲೇ ಲಾಕ್ ಆಗಿದ್ದಾರೆ ಲೇಡಿ ಆಫೀಸರ್. ಮೇಡಮ್ ನಿನ್ನೆ ಮಮ್ಮಿಯವ್ರ ಡಿಸ್ಚಾರ್ಜ್ ಆಗಿ 28,000 ರೂಪಾಯಿ ಬಿಲ್ ಆಗೈತ್ರಿ. ನನ್ನ ಕಡೆ 15 ಇದ್ದಿದ್ದು ಮತ್ತ ನಮ್ಮ ಅಣ್ಣಾರ್ ಕಡೆ ಒಂದು 15 ಇಸ್ಕೊಂಡಿನಿ. ಸಾಲ ಮೇಲೆ ಸಾಲ ಆಗಂತ ಅಂತಂದು ಹೇಳಿದೆ ಅವ್ರಿಗೆ. ಅವ್ರ ಏಜೆನ್ಸಿ ಜೊತೆ ಮಾತಾಡ್ರಿಪ್ಪ ನೀವು ಅಂತಂದು ಹೇಳಿ 50% ಅಂದ್ರೆ ಎಷ್ಟು ಮೇಡಮ್, ಇನ್ನ ಪಗಾರ ಅಂತಂದ್ರೆ ಕೊಡಾಕರ ಚಂದ, ಇನ್ನ ಪೇಮೆಂಟ್ ಆಗಿಲ್ಲಲ್ರಿ ಮೇಡಮ್ ಅಂತಂದು ಹೇಳಿದ್ರಿ. ನಾನು ಇಲ್ಲಪ್ಪ ನೀವು ಮೇ ಬಿ ಅದು ಕೊಡೋ ತನಕ ಕ್ಲಿಯರ್ ಆಗುತ್ತಾನೆ ಇತ್ತು ಅಂತಂದು ಮಾತಂದ್ರು. ಹಿಂಗ ಆಪ್ಷನ್ ನಾ ಹೇಳಿದ್ನಲ್ಲ ಮೊದಲಿಗೆ 50% ಅಂದ್ರೆ ಎಷ್ಟು ಕೊಡನ್ರಿ ಮೇಡಮ್ ಅಂತಂದ್ರೆ ಅವ್ರು ಎಷ್ಟು ಹೇಳ್ತಾರಪ್ಪ ಅಷ್ಟು ಕೊಡ ಅಂತ ಹೇಳಕ್ ಕುಂತಾರ್ರಿ. ಹಿಂಗದ ನಾ ಮೊದಲ ಅವ್ರ ಬಾಯ್ಲಿದ್ದ ಏನ್ ಬರ್ಸ್ತಾರಂತೆ ಅದಕ್ಕೆ ನಂದ ಮೇಡಮ್. ಈಗ ನಾ ಪದೇ ಕೇಳಕ್ ಹೋದ್ ನನ್ನ ಮ್ಯಾಗ ಬ್ಲೇಮಿಂಗ್ ಆಗತ್ತವ ಏಜೆನ್ಸಿ ಅವ್ರು ಮಾಡ್ತಾರ ಅಂತೇಳಿ ಅಂತಂದೆ. ಅದು ನಿಜನೇ, ನಾ ಮಾತಾಡ್ತೇನೆ ಅಂತಂದ್ರು. ಆಯ್ತು ಬಿಡ್ರಿ ಮೇಡಮ್ ಅಂತಂದ್ರು. ಯಾಕೆ ನಿಮಗೆ ಹಚ್ಚಿದ್ರು ಸರ್ ತಲೆ ಕೆಟ್ಬಿಡತ್ರಿ ಸರ್. ಎಲ್ಲ ಮನೆಯೊಂದು ಖರ್ಚು ಇವ್ ಖರ್ಚು ಎಲ್ಲ ಮೈ ಮ್ಯಾಗ ಹಾಕೊಂಡ್ರಿ ನಿಜನ ಸರ್. 50% ಅಂದ್ರೆ ಎಷ್ಟು ಕೊಡೋಣ ಸರ್? ಬರ್ರಿ ಬರ್ರಿ. ಹಲೋ ಹೇಳ್ರಿ ಹೇಳ್ರಿ ಸರ್. 50% ಅಂದ್ರೆ ಎಷ್ಟು ಕೊಡೋಣ? ಈಗ ಒಂದು 15 ಕೊಡ್ರಿ. ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಈಗ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಜಾಬ್ ಇರುತ್ತೆ ಅಂದಾಗ ಈ ರೀತಿ ಲಂಚಕ್ಕೆ ಬೇಡಿಕೆ ಇಟ್ರೆ ಎಷ್ಟು ಸರಿ ಅಂತ ಪಾಪ ಆ ವ್ಯಕ್ತಿ ಮಾತಾಡ್ತಾ ಇದ್ದಾರೆ. ಮನೆ ಜವಾಬ್ದಾರಿ ಇದೆ, ನನಗೆ ಎಲ್ಲ ಇದೆ, ಇದ್ರಲ್ಲಿ ಈ ರೀತಿ ಲಂಚ ಕೇಳ್ತಿದ್ದಾರೆ, ಏನ್ ಮಾಡ್ಲಿ ಅಂತ. ಈ ಆಫೀಸರ್ದು ಇದೇ ಮೊದಲ ಅಥವಾ ಈ ಮುಂಚೆಯೂ ಕೂಡ ಇದೇ ರೀತಿ ಕೇಸ್ ಇದೆಯಾ? ಈಗ ಲಂಚ ತಗೋತಾ ಇರ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಯಾವ ರೀತಿಯ ಕ್ರಮ ಆಗಿದೆ ಅವ್ರ ವಿರುದ್ಧ? ಹೌದು, ಗದಗ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ರಫೀಕಾ ಹಳ್ಳೂರ್ ಅವರ ನೀವು ಕೇಳಿದ ಹಾಗೆ ಹಿಂದೆಯೂ ಕೂಡ ಅನೇಕ ಕಂಪ್ಲೇಂಟ್ಗಳಿದ್ದು, ಆದ್ರೆ ಸಾಕ್ಷಿ ಸಮೇತ ಮೇಡಮ್ ಅವರು ಸಿಕ್ಕಿರ್ಲಿಲ್ಲ. ಆದ್ರೆ ಇದೇ ಬಾರಿಗೆ ಅವರು ಸಾಕ್ಷಿ ಸಮೇತ ಅಂದ್ರೆ ದೂರುದಾರ ಲೋಕಾಯುಕ್ತರ ಬಳಿ ಹೋಗಿರ್ತಾರೆ. ಲೋಕಾಯುಕ್ತ ರೇಡ್ ನಿನ್ನೇನಾಗಿತ್ತು, ಆ ರೇಡ್ ನಲ್ಲಿ ರಫೀಕಾ ಹಳ್ಳೂರ್ ಅವರು ಸಿಕ್ ಹಾಕೊಂಡಿರ್ತಕ್ಕಂಥದ್ದು. ಬಾಲಮಂದಿರದಲ್ಲಿ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಇವರು ಅರ್ಜಿ ಸಲ್ಲಿಸಿರ್ತಾರೆ. ಇಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಅವರ ಸಂಬಳವನ್ನ ತಡೆ ಹಿಡಿಯುವ ಮೂಲಕ ಅವರಿಗೆ ಈ ಲಂಚದ ಬೇಡಿಕೆಯನ್ನ ಇಟ್ಟಿರ್ತಾರೆ. 30,000 ರೂಪಾಯಿ ಲಂಚದ ಬೇಡಿಕೆಯನ್ನ ಇಟ್ಟಿರ್ತಾರೆ. ಇದು ನನಗಲ್ಲ, ಏಜೆನ್ಸಿ ಅವರಿಗೆ ಅನ್ನೋ ರೀತಿಯಲ್ಲಿ ನಾಟಕ ಆಡಿರ್ತಕ್ಕಂತಹ ಅಧಿಕಾರಿ ಏಜೆನ್ಸಿ ಅವರಿಗೆ ಮುಟ್ಟಿಸಬೇಕು ಅನ್ನೋ ರೀತಿಯಲ್ಲಿ ಇದನ್ನ ಡೀಲ್ ಮಧ್ಯಸ್ಥಿಕೆ ವಹಿಸುವ ರೀತಿಯಲ್ಲಿ ರಫೀಕಾ ಹಳ್ಳೂರ್ ಅವರು ನಡ್ಕೊಂಡಿರ್ತಾರೆ. ಇದನ್ನ ದೂರುದಾರ ಅಭ್ಯರ್ಥಿ ಏನಿದ್ದಾನೆ ಅವನು ರೆಕಾರ್ಡ್ ಕೂಡ ಮಾಡಿದ್ದಾನೆ. ರೆಕಾರ್ಡ್ ನ ಸಮೇತ ಲೋಕಾಯುಕ್ತರಿಗೆ ದೂರನ್ನ ಈ ಹಿನ್ನೆಲೆಯಲ್ಲಿ
ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಲೋಕಾಯುಕ್ತ ಅಧಿಕಾರಿಗಳು ಧಾರವಾಡ SP ಜೊತೆಗೆ ಡಿವೈಎಸ್ಪಿ ಗದಗ್ನ ಡಿವೈಎಸ್ಪಿ ಅವರ ನೇತೃತ್ವದ ತಂಡ ರಫಿಕಾ ಹಳ್ಳೂರ್ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿರ್ತಕ್ಕಂಥದ್ದು. ಡ್ರೈವರ್ ಮೌಲಾನಾ ಅನ್ನೋರ ಮಧ್ಯಸ್ಥಿಕೆಯಲ್ಲಿ ಈ ಹಳ್ಳೂರ್ ಅವರು ರಫಿಕಾ ಹಳ್ಳೂರ್ ಅವರು ಹಣವನ್ನ ಪಡಿತಾ ಇದ್ರು. 30,000 ರೂಪಾಯಿ, ಈ ಹಿಂದೆ ಹೇಳಿದ ಹಾಗೆ 30,000 ರೂಪಾಯಿ ಹಾಗೆ ಬೇಡಿಕೆಯನ್ನ ಇಟ್ಟಿರ್ತಾರೆ. ಈತ ಅಭ್ಯರ್ಥಿ ತಾಯಿಯ ಆರೋಗ್ಯದ ವಿಷಯವಾಗಿ ನಾನು ಅಡ್ಮಿಟ್ ಮಾಡಿದ್ದೆ, ಹೀಗಾಗಿ ಹಣ ಹೊಂದಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಕೊಡ್ತೇನೆ ಮೇಡಮ್ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂತಹ ಆಡಿಯೋ ಸದ್ಯ ಲಭ್ಯ ಆಗಿರ್ತಕ್ಕಂಥದ್ದು. ಈ ಆಡಿಯೋದಲ್ಲಿ ಹೇಳುವ ರೀತಿಯಲ್ಲಿ 30,000 ರೂಪಾಯಿಗೆ ಈ ಡೀಲ್ ಆಗಿರುತ್ತೆ. ಅದರ 50% ಅಂದ್ರೆ 15,000 ರೂಪಾಯಿಯನ್ನ ಬೇಡಿಕೆಯನ್ನ ಇಟ್ಟಿರ್ತಾರೆ. ಆ ಹಣವನ್ನ ಪಡೆಯುವಂತ ಸಂದರ್ಭದಲ್ಲಿ ಅಂದ್ರೆ ಡ್ರೈವರ್ ಏನು ಮೌಲಾನಾ ಇರ್ತಾನೆ, ಇವನಿಂದ 15,000 ರೂಪಾಯಿಯನ್ನ ಪಡೆಯುವ ಮೂಲಕ ಏನು ಭ್ರಷ್ಟಾಚಾರ ಮಾಡಿದ್ರು. ಇದರ ಹಿನ್ನೆಲೆಯಲ್ಲಿ ನಿನ್ನೆ ಲೋಕಾಯುಕ್ತ ರೇಡ್ ಆಗಿರ್ತಕ್ಕಂಥದ್ದು. ಸದ್ಯ ಲೋಕಾಯುಕ್ತ ಕಸ್ಟಡಿಯಲ್ಲಿ ಇವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಓಕೆ, ಧನ್ಯವಾದ ಗಿರೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.